ಕಿತ್ತೂರ ರಾಣಿ ಚೆನ್ನಮ್ಮ 1778 1829 ಭಾರತದಲ್ಲಿ ಬ್ರಿಟಿಷ್ಗಳ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಗುರುತಿಸಲ್ಪಡುತ್ತಾರೆ. ಅವರು ಈಗಿನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ರಾಣಿಯಾಗಿದ್ದರು. ಚೆನ್ನಮ್ಮ ಶೂರತೆ, ಧೈರ್ಯ ಮತ್ತು ಆಧ್ಯಾತ್ಮದಲ್ಲಿ ತೀವ್ರವಾಗಿ ನಂಬಿಕೆ ಇಟ್ಟುಕೊಂಡ ವ್ಯಕ್ತಿತ್ವ. ಅವರು ಕಿತ್ತೂರದ ರಾಜ ಮಲ್ಲಸರ್ಜರ ಪತ್ನಿ. ಮರಣೋತ್ತರವಾಗಿ ತಮ್ಮ ಮಗನನ್ನು ಅಂಗೀಕರಿಸಲು ಇಚ್ಛಿಸಿದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಹೆಸರಿನಲ್ಲಿ ಆತನ ಉತ್ತರಾಧಿಕಾರವನ್ನು ತಿರಸ್ಕರಿಸಿತು. ಇದರಿಂದ ಉಂಟಾದ ಅಸಮಾಧಾನದಿಂದ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸಿದರು. 1824ರಲ್ಲಿ ಬ್ರಿಟಿಷ್ ಸೇನೆಯ ವಿರುದ್ಧ ನಡೆದ ಕಿತ್ತೂರದ ಯುದ್ಧದಲ್ಲಿ ಚೆನ್ನಮ್ಮ ಶೂರತೆಯಿಂದ ಹೋರಾಡಿದರು. ಅಂತಿಮವಾಗಿ ತಲೆಒಡಕಾದರು. ಅವರನ್ನು ಬಂಧಿಸಿ ಬೈಲಹೊಂಗಲ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ 1829ರಲ್ಲಿ ಅವರು ನಿಧನರಾದರು. ಅವರ ತ್ಯಾಗ, ಸಾಹಸ ಹಾಗೂ ದೇಶಭಕ್ತಿಯು ಭಾರತದಲ್ಲಿ ಮಹಿಳಾ ಶಕ್ತಿಯ ಪ್ರತೀಕವಾಗಿ ಬಿಂಬಿಸಿದೆ. ಇವತ್ತು ಅವರು ನಮ್ಮ ಪ್ರೇರಣೆಯ ಮೂಲ.